ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 5, 6, 7, 8 ವಚನಗಳನ್ನು ನಾವು ಓದಿಕೊಳ್ಳೋಣ. ಈ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ: ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಆಮೇನ್, ಹಾಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದರೆ, ನಾವು ಯೇಸು ಸ್ವಾಮಿಯನ್ನು ಮೊರೆ ಹೊಕ್ಕಿರುವುದಾದರೆ, ಆತನನ್ನು ಆಶ್ರಯ ಮಾಡಿಕೊಂಡಿರುವುದಾದರೆ, ಆತನೇ ನಮಗೆ ದುರ್ಗವಾಗಿದ್ದಾನೆ, ಶರಣನಾಗಿದ್ದಾನೆ, ಕೋಟೆಯಾಗಿದ್ದಾನೆ, ಬಂಡೆಯಾಗಿದ್ದಾನೆ ಎಂಬುದಾಗಿ ನಾವು ನಂಬಿರುವುದಾದರೆ, ನಮ್ಮ ಭರವಸೆಯೆಲ್ಲ ಮನುಷ್ಯರ ಮೇಲೆ ಅಲ್ಲದೆ ದೇವರ ಮೇಲೆ ಇರುವುದಾದರೆ, ಖಂಡಿತವಾಗಿಯೂ ಆತನು ನಮ್ಮನ್ನು ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಭಯಪಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ನಮ್ಮನ್ನು ಧೈರ್ಯಪಡಿಸುವುದನ್ನು ನಾವು ನೋಡ್ತೇವೆ. ಹಾಲೆಲೂಯಾ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಪ್ರಿಯರೇ, ವಾಕ್ಯಗಳನ್ನು ನಾವು ಓದುವಾಗ ನಾವು ಕಳೆದ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಅಮೇರಿಕದ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲಸ್ ಎಂಬುವಂಥ ಆ ಒಂದು ಪ್ರದೇಶದಲ್ಲಿ ಆದಂಥ ಘಟನೆ ಎಲ್ಲರಿಗೂ ಗೊತ್ತಿದೆ. ಒಂದು ಕಾಡುಗಿಚ್ಚಿನಿಂದ ಅನೇಕ ಎಕರೆಗಳ ಜಮೀನು ಬೆಂಕಿಯಿಂದ ನಾಶವಾಗಿರುವುದನ್ನು ನಾವು ನೋಡ್ತೇವೆ. ಹಾಲೆಲೂಯಾ. ಆ ಒಂದು ಪ್ರದೇಶವನ್ನು ನೋಡಿದ್ರೆ ನಿಜವಾಗಿಯೂ ಸೊದೋಮ್ ಗೊಮೋರ ಪಟ್ಟಣಗಳು ಇದೇ ರೀತಿ ಆಯ್ತಾ ಎಂಬುದಾಗಿ ನಮಗೆ ಅನ್ನಿಸುತ್ತದೆ. ಹಾಲೆಲೂಯಾ. ನೋಡ್ರಿ ಪ್ರಿಯರೇ, ದೇವರು ಆತನು ಎಷ್ಟು ಪ್ರೀತಿ ಸ್ವರೂಪಿಯೋ ಅಷ್ಟೇ ಆತನು ನ್ಯಾಯ ಸ್ವರೂಪಿಯೂ ಕೂಡ. ಆತನು ನ್ಯಾಯವಂತನು, ನೀತಿ ಸ್ವರೂಪನು, ಪ್ರೀತಿ ಸ್ವರೂಪನು. ಆದರೂ ಆತನು ತಾಳ್ಮೆಯಿಂದ ಎಷ್ಟು ಸಹಿಸಿಕೊಂಡು ಇವರು ಸಹ ಒಂದು ರಕ್ಷಣೆಗೆ ಬರಲಿ ಎಂಬುದಾಗಿ ಆತನು ಕಾದು ಕುಳಿತು ನೋಡುತ್ತಾನೆ. ಆತನ ತಾಳ್ಮೆ ನೋಡ್ರಿ, ಎಷ್ಟು ಜನರು ಪರೀಕ್ಷೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಅಲ್ಲಿನ ಜನರು ದೇವರೇ ಇಲ್ಲ, ನಮಗೆ ದೇವರು ಬೇಕಾಗಿಲ್ಲ, ನಾವು ನಮ್ಮ ಪ್ರದೇಶದಿಂದ ದೇವರನ್ನು ನಾವು ದೂರ ಇಡ್ತಾ ಇದ್ದೇವೆ, ನಮಗೆ ದೇವರು ಅವಶ್ಯಕತೆ ಇಲ್ಲ. So much has already happened in the first half, and the acceptance speeches have been on fire. Who got shouted out the most? Let's look at the numbers. All right, cast and crew are leading the way with 11 mentions. Moms are holding strong with 3 shout-outs. God, creator of the universe, 0 mentions. And Mario Lopez, host of Access Hollywood, 1. All right. No surprise in this godless town. No surprise in this godless town. A few moments later. Raging and still out of control, the wildfires which are devastating this city. This one in the Hollywood Hills, causing panic and prompting yet more. ಸೃಷ್ಟಿಕರ್ತನು ದೇವರಲ್ಲ ಎಂಬುದಾಗಿ ಅನೇಕ ಮಾತುಗಳಿಂದ ದೇವರನ್ನ ದೂಷಣೆ ಮಾಡಿರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಆ ರೀತಿ ಮಾಡಿದ ಕೆಲವೇ ದಿನಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿ ಕಾಡುಗಿಚ್ಚು ಸಂಭವಿಸಿ ಅನೇಕರ ಮನೆಗಳು ಸುಟ್ಟು ಬೂದಿಯಾಗಿ ಹೋಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಶ್ರೀಮಂತರ ಮನೆಗಳು, ಅನೇಕ ಎಷ್ಟೋ ಒಂದು ಐಶ್ವರ್ಯವುಳ್ಳಂಥ ಮನೆಗಳು ಸುಟ್ಟು ಹೋಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಇದೆಲ್ಲವೂ ದುಷ್ಟರಿಗೆ ಪ್ರತಿದಂಡನೆ. ಹಾಲೆಲೂಯಾ. ನೋಡ್ರಿ, ಅಲ್ಲಿ ಇನ್ನೂ ಆಶ್ಚರ್ಯಕರವಾದಂಥ ಒಂದು ವಿಚಾರ ಏನು ಎಂಬುದಾಗಿ ನೋಡುವಾಗ, ಒಬ್ಬ ನೀತಿವಂತನು ಆ ಒಂದು ಪ್ರದೇಶದಲ್ಲಿ ಜೀವಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹೇಗೆ ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ
ಲೋಟನು ವಾಸಿ ಮಾಡಿದನೋ, ಹೇಗೆ ವಾಸ ಮಾಡಿದನೋ ಅದೇ ರೀತಿಯೇ ಈ ಒಂದು ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸಿದರ ನಿಮಿತ್ತ ಎಲ್ಲ ಪ್ರದೇಶ ಸುಟ್ಟು ಹೋದರೂ ಸಹನು ಈ ವ್ಯಕ್ತಿಯ ಮನೆ ಮಾತ್ರ ಅಲ್ಲಿ ಸುಟ್ಟು ಹೋಗಲಿಲ್ಲ ಪ್ರಿಯರೇ. ಹಾಲೆಲೂಯ. ನೀವು ಬೇಕಿದ್ರೆ ಈ ವಿಡಿಯೋನ ನೋಡ್ರಿ. I shouldn't be crying because my entire block is burnt down, but God saved my house. Why are all of my neighbors, why are they? And then in the middle of two burnt down blocks, there's one house standing, and that's mine. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಹೇಳಿರುವಂಥ ಮಾತುಗಳನ್ನು ನೀವು ನೋಡಬಹುದು. ಯಾಕೆಂದರೆ ಆ ವ್ಯಕ್ತಿ ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನ ನೆರೆಯವರೆಲ್ಲ ಎಲ್ಲೋದ್ರು, ಅಕ್ಕಪಕ್ಕದ ಮನೆಗಳವರೆಲ್ಲ ಎಲ್ಲಿ ಏನು ಎಂಬುದಾಗಿ ಅವನು ದೇವರನ್ನು ನಂಬಿದ್ದರ ನಿಮಿತ್ತ ದೇವರು ನೋಡ್ರಿ ಅಂಥ ಒಂದು ಭಯಂಕರವಾದ ಬೆಂಕಿ ಹತ್ತುಕೊಂಡು ಉರಿತಾ ಇದ್ರು ಸಹನು ಇವರ ಮನೆ ಮಾತ್ರ ಯಾವುದೇ ಒಂದು ರೀತಿಯಲ್ಲಿ ಬೆಂಕಿ ಸಹ ಆ ಮನೆಗೆ ತಾಕಲಿಲ್ಲ, ಮುಟ್ಟಲಿಲ್ಲ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯ. ಸೊ ನಾವು ಈ ವಾಕ್ಯಗಳ ಮೂಲಕ ಕಲಿಯೋದಾದರೆ ನೋಡ್ರಿ, ನಾವು ನೀತಿವಂತರಾಗಿ ಜೀವಿಸಿದರೆ, ಯಥಾರ್ಥವಂತರಾಗಿ ನಾವು ಜೀವನ ಮಾಡಿದರೆ, ಒಂದು ವೇಳೆ ನಮ್ಮ ಮಗ್ಗುಲಲ್ಲಿ ನಮ್ಮ ಪಕ್ಕದಲ್ಲಿ ಎಷ್ಟೋ ಸಾವಿರ ಜನರು 10,000 ಜನರು ಸತ್ತು ಬೀಳಬಹುದು. ಆದರೆ ನಾವು ದೇವರನ್ನು ಮೊರೆ ಹೊಕ್ಕಿರುವುದಾದರೆ, ಆತನಲ್ಲಿ ನಾವು ಭರವಸೆ ಇಟ್ಟಿರುವುದಾದರೆ ಖಂಡಿತವಾಗಿಯೂ ಆತನು ನಮಗೆ ಯಾವುದು ನಮ್ಮನ್ನು ತಟ್ಟದ ಹಾಗೆ, ಯಾವುದು ನಮ್ಮನ್ನು ಮುಟ್ಟದ ಹಾಗೆ ಆತನು ನಮ್ಮನ್ನು ಕಾದು ಕಾಪಾಡುವ ದೇವರಾಗಿದ್ದಾರೆ. ಹಾಲೆಲೂಯ. ಇದನ್ನು ನೋಡಿ ಸಹನು, ಇದನ್ನು ಕೇಳಿ ಸಹನು ಇನ್ನೂ ನೀವು ಪಾಪದಲ್ಲಿ ಜೀವಿಸಿದರೆ ನಿಜವಾಗಿಯೂ ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳೋರಾಗಿರ್ತೀರ ಪ್ರಿಯರೇ. ಈ ಸಮಯವಾದರೂ, ಈ ಕೊನೆಗಳಿಗೆ ಆದರೂ, ದೇವರು ಬರುವಂಥ ಈ ದಿನಮಾನಗಳಲ್ಲಿ ಈ ಕೊನೆಗಳಿಗೆ ಆದರೂ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರೇ, ನನ್ನ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಪ್ಪ, ನನಗೆ ರಕ್ಷಣೆಯನ್ನು ಕೊಡು ದೇವರೇ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲ ತಪ್ಪು ಅಪರಾಧಗಳನ್ನು ಆತನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧ ಮಾಡಿ ನಿಮ್ಮನ್ನು ಒಂದು ನಿತ್ಯವಾದಂಥ ಪರಲೋಕ ರಾಜ್ಯಕ್ಕೆ ಆತನು ಸೇರಿಸುವ ಆತನಾಗಿದ್ದಾನೆ. ಹಾಲೆಲೂಯ. ದೇವರ ಈ ರೀತಿಯಾಗಿ ಎಲ್ಲರೂ ನಂಬುವಂತೆ ಆತನ ಕರುಣೆ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಲಿ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅದ್ಭುತನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರವಾಗಲಿ ಏಸಯ್ಯ. ಹೌದು ಸ್ವಾಮಿ, ನೀನು ಒಳ್ಳೆಯ ದೇವರು, ನೀನು ಒಳ್ಳೆಯದನ್ನೇ ನೀನು ಮಾಡುವ ದೇವರು. ನೀನು ನೀತಿ ಸ್ವರೂಪನು, ನ್ಯಾಯ ಸ್ವರೂಪನು ಸ್ವಾಮಿ. ನೀನು ನ್ಯಾಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರಿಗೂ ಸ್ವಾಮಿ ಅಪ್ಪ ನೀನು ನ್ಯಾಯ ತೀರಿಸುವ ದೇವರಾಗಿದ್ದಿ. ಹೌದು ಸ್ವಾಮಿ ದೇವರೇ, ಅವರ ಒಂದು ಕೃತ್ಯಗಳ ಫಲಗಳನ್ನು ನೀನು ಅವರಿಗೆ ಕರ್ತನೆ ತಿನ್ನಿಸುವ ದೇವರಾಗಿದ್ದಿ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ ಯಾರೆಲ್ಲ ಸ್ವಾಮಿ ಅವರ ತಪ್ಪು ಅಪರಾಧಗಳನ್ನು ಒಪ್ಪಿಕೊಂಡು ಅಪ್ಪ ಬಿಡಲು ದೇವರೇ ಅಪ್ಪ ಅವರಿಗೋ ಕರ್ತನೆ ಅಪ್ಪ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇರಗಲಪ್ಪ. ಎಂಥ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಎಸೆಯ ನಿಮ್ಮನ್ನು ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥ ಕೃಪೆ ನಿನ್ನ ಅನುಗ್ರಹ ಮಾಡಿದೇವ್ರೆ ಎಸಯ್ಯ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸೆಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.